ನಿಮ್ಮ ವಾಹಿನಿ ಇದ್ದಿದ್ದು. ನಾಗಮಂಗಲ ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘವು ಸ್ಥಾಪನೆಯಾದ ದಿನದಿಂದ ಸಂಘದ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗುತ್ತಾ ಬರುತ್ತಿದ್ದರು. ಆದರೆ ಇಂದು ನಡೆದ ಚುನಾವಣೆಯಲ್ಲಿ 5 ವರ್ಷದ ಆಡಳಿತ ಮಂಡಳಿಯ 15 ಜನ ನಿರ್ದೇಶಕರ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು 7 ಸ್ಥಾನವನ್ನು ಪಡೆದುಕೊಂಡರೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು 8 ಸ್ಥಾನಗಳನ್ನು ಪಡೆಯುವ ಮೂಲಕ ಜಯಭೇರಿ ಬಾರಿಸಿ ನಾಗಮಂಗಲ ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘವು ಜೆಡಿಎಸ್ ಪಾಲಿಗೆ ಒಲಿದಿದೆ. ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘದ 5 ವರ್ಷದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 834 ಮತಗಳಿಗೆ 869 ಮತಗಳು ಚಲಾವಣೆಗೊಂಡವು. ಜೆಡಿಎಸ್ ಪಕ್ಷದ ಅತ್ಯಧಿಕ ಮತದಾನವನ್ನು ಪಡೆದು ವಿಜೇತರಾದ ಅಭ್ಯರ್ಥಿಗಳಲ್ಲಿ ವಿಜಯಕುಮಾರ್ ಪುಂಗ 549, ಎಸ್.ಕೆ. ನಾಗೇಶ್ 410, ರಾಮಕೃಷ್ಣ ಎನ್.ಜೆ. 412, ಮಂಜುನಾಥ್ ಪಿ 454, ವಾಸು ಎಸ್.ಜೆ. 390, ಎಂ.ಪಿ. ಜ್ಯೋತಿ 367, ವಿಜಯಕುಮಾರ್ ಬಿಸಿ 334 ಅತ್ಯಧಿಕ ಮತಗಳನ್ನು ಪಡೆಯುವ ಮೂಲಕ ವಿಜಯಶಾಲಿಗಳಾಗಿದ್ದಾರೆ. ವಿಜಯದ ಸಂಕೇತವನ್ನು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ವಿಜೇತರಾದ ಅಭ್ಯರ್ಥಿಗಳು ಜೆಡಿಎಸ್ ಪಕ್ಷ ಮತ್ತು ಮಾಜಿ ಶಾಸಕ ಸುರೇಶ್ ಗೌಡ ರವರಿಗೆ ಶುಭಾಶಯ ತಿಳಿಸಿದರು. ಏನೋ ಅವಿರೋಧ ಆಯ್ತಾ ಇದ್ರು ಚುನಾವಣೆ ಮಾಡಬೇಕು ಅಂತ ಎಲ್ಲ ಒತ್ತಾಯ ಹಾಕಿ ಮಾಡಿದ್ರು. ಇದು ಗೊತ್ತಿರಲಿಲ್ಲ ಜನಕ್ಕೆ ಅಷ್ಟು ವರ್ಷದಿಂದ ಐತೆ ನೇಗಿಲಯೋಗಿ ಅಂತ. ಸಾರ್ವಜನಿಕ ಗೊತ್ತಾಗದೆ ಸುರೇಶ್ ಗೌಡ ನೇತೃತ್ವದಲ್ಲಿ ಈ ಬಾಡಿ ಹಿಡ್ತಿದ್ದೀವಿ. ದಯವಿಟ್ಟು ಎಲ್ಲ ಓಟ್ ಹಾಕಿರೋ ಜನರಿಗೆ ಧನ್ಯವಾದಗಳು. ಒಟ್ಟು ಎಷ್ಟು ಜನ ಗೆದ್ದಿರೋದು? ನಾವು 8 ಜನ ಗೆದ್ದಿದ್ದೀವಿ. ಪತ್ತಿನ ಸಹಕಾರ ಸಂಘ ಚುನಾವಣೆಯಲ್ಲಿ ನಾವು 8 ಜನ ಗೆದ್ದಿದ್ದೀವಿ. ಮುಂದೆ ಇದಕ್ಕೆ ಸಾಕು ಬಿಲ್ಡಿಂಗು ಸೈಟ್ ತಗೊಂಡು ನಿವೇಶನ ತಗೊಂಡು ಬಿಲ್ಡಿಂಗ್ ಕಟ್ಟಿ ಇದರ ಇನ್ನೂ ಅಭಿವೃದ್ಧಿ ಮಾಡ್ತೀವಿ ಅಂತ ಆಮೇಲೆ ಮತದಾನ ಮಾಡಿದ್ದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಸುರೇಶ್ ಗೌಡರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಪರೋಕ್ಷವಾಗಿ ಸಹಕಾರ ನೀಡಲಿಕ್ಕೆ 25 ಮತ್ತು 30ನೇ ಸಾಲಿನ ನಿರ್ದೇಶಕರ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ನಮ್ಮ ನಾಗೇಶಣ್ಣ ಮತ್ತು ವಿಜಯಕುಮಾರ್ ಪುಂಗಾರ್ ಅವರ ಟೀಮು ಭರ್ಜರಿಯಾಗಿ 8 ಜನ ಗೆಲುವನ್ನು ಕಂಡಿದ್ದೇವೆ. ಈ ಗೆಲುವಿಗೆ ಕಾರಣೀಕರ್ತರಾದ ಎಲ್ಲ ಮತದಾರ ಬಂಧುಗಳಿಗೆ, ಷೇರುದಾರರಿಗೆ ಮತ್ತು ಈ ಗೆಲುವಿಗೆ ಕಾರಣೀಕರ್ತರಾದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಹನೀಯ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.